ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಡೇ 2 ಚಾಲೆಂಜ್. ಯಾವಾಗಲೂ ನನ್ನ ಮೊದಲನೇ ರೂಟೀನ್ ಏನು ಅಂತಂದರೆ 1 ಗ್ಲಾಸ್ ಹಾಟ್ ವಾಟರ್ ಕುಡಿತೀನಿ ವಿತೌಟ್ ಬ್ರಷ್. ಆಮೇಲೆ ಬ್ರಷ್ ಮಾಡ್ತೀನಿ, 5 ಮಿನಿಟ್ಸ್ ವಾಕ್ ಮಾಡಿ ಫ್ರೆಶ್ ಅಪ್ ಆದೆ. ಕಿಚನ್ಗೆ ಹೋಗಿ ಫ್ರಿಜ್ ಓಪನ್ ಮಾಡಿ ABC ಕ್ಯೂಬ್ಸ್ ತೊಗೊಂಡು ನಾನು ಅವಾಗವಾಗ ABC ಜ್ಯೂಸ್ ಕುಡಿತಾ ಇರ್ತೀನಿ. ಸಮ್ಟೈಮ್ಸ್ ಲೆಮನ್ ವಾಟರ್, ಜೀರಿಗೆ ನೀರು, ಮೆಂತೆ ನೀರು, ಟರ್ಮೆರಿಕ್ ವಾಟರ್ ಕುಡಿತಾ ಇರ್ತೀನಿ. ಇದು ನನ್ನ ಮಾರ್ನಿಂಗ್ ಹೆಲ್ತಿ ರೂಟೀನ್ ಆಗಿರುತ್ತೆ. ಇವತ್ತು ಪಾಲಿಟಿ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಾಸಲ್ಲಿ ಆಲ್ರೆಡಿ ಒಂದು ಸರಿ ರಿವಿಷನ್ ಮಾಡಿಕೊಂಡಿದ್ದೆ. ಹೀಗಾಗಿ ಆಥರ್ ಬುಕ್ನ ಓದೋಣ ಅಂತ ರಂಗನಾಥ್ ಅವ್ರ ಬುಕ್ನ ನಾನು ಮೊನ್ನೆ ಪರ್ಚೇಸ್ ಮಾಡಿದೆ. ಅದರಲ್ಲಿ ಮೊದಲನೇ ಟಾಪಿಕ್ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಇತ್ತು. ನಿಯಂತ್ರಣ ಕಾಯ್ದೆ, ಪಿಟ್ಸ್ ಇಂಡಿಯಾ ಕಾಯ್ದೆ, ಚಾರ್ಟರ್ ಕಾಯ್ದೆ 1793, 1813, 1833, 1853 ಇಷ್ಟನ್ನು ಓದ್ಕೊಂಡು ನೆಕ್ಸ್ಟ್ ನೈಟ್ ನಾನು ಡ್ರೈ ಫ್ರೂಟ್ಸ್ನ ಸೋಕ್ ಮಾಡಿ ಇಟ್ಟಿದ್ದೆ. ಅದ್ರ ಜೊತೆಗೆ ಬಾಳೆಹಣ್ಣು, ಒಂದು ಆ್ಯಪಲ್, 1 ಸ್ಪೂನ್ ಪೀನಟ್ ಆ್ಯಂಡ್ ಮಿಲ್ಕ್ ಹಾಕಿ ಜ್ಯೂಸ್ ರೆಡಿ ಮಾಡಿಕೊಂಡು ಜ್ಯೂಸ್ ಕುಡಿದೆ. ನಮ್ಮ ಯಜಮಾನ್ರಿಗೆ ಆಫೀಸ್ ಹೋಗೋಕ್ಕೆ ಟೈಮ್ ಆಗಿತ್ತು. ಅವ್ರಿಗೆ ಕಳಿಸಿ ಸ್ವಲ್ಪ ಹೊತ್ತು ಕೆಲಸ ಇತ್ತು, ಅದನ್ನು ಮುಗಿಸ್ಕೋಬೇಕು ಅಂತ ಕೂತ್ಕೊಂಡೆ. ಪಾತ್ರೆ ತೊಳೆದು ಕಸ ಗುಡಿಸಿ ಸ್ನಾನ ಮಾಡಿದೆ. ಕಾರಿಡಾರ್ನಲ್ಲಿ ಬಿಸಿಲಿಗೆ ಹೋಗಿ ಶಾಖ ತೊಗೊಳ್ಳೋಣ ಅಂತ ಕೂತ್ಕೊಂಡೆ. ನಮ್ಮ ಮಲ್ಲಿಗೆ ಗಿಡದಲ್ಲಿ 2 ಹೂವಾಗಿತ್ತು, ಕಿತ್ಕೊಂಡು ದೇವ್ರ ಪೂಜೆ ಮಾಡೋಣ ಅಂತ ಹೋದೆ. ದೀಪ ಹಚ್ಚಿ ನಾನು ಪೂಜೆ ಮುಗಿಸ್ಕೊಂಡೆ. ಇವತ್ತು ಬ್ರೇಕ್ಫಾಸ್ಟ್ ಮನೆಯಲ್ಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ನಮ್ಮ ಯಜಮಾನ್ರಿಗೆ ಹೇಳಿದೆ ಹೊರಗಡೆಯಿಂದ ಮಸಾಲೆ ದೋಸೆ ತರೋದಕ್ಕೆ. ತಂದುಕೊಟ್ರು. ತಿಂದ್ಕೊಂಡು ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಟೀ ರೆಡಿ ಮಾಡಿಕೊಂಡೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಪ್ಲೇಸಿಗೆ ಬಂದು ಕೂರೋಣ ಅಂದ್ಕೊಂಡ್ರೆ ನೀರು ಖಾಲಿಯಾಗಿತ್ತು. ನೀರು ತುಂಬಿಕೊಂಡು ಬಂದು ಕೂತ್ಕೊಂಡು ನಾನು ಡೈಲಿ 2 or 3 ಬಾಟಲ್ಸ್ ನೀರು ಕುಡಿತಾನೆ ಇರ್ತೀನಿ. ನಾನು ನಿನ್ನೆ ಜಿಯೋಗ್ರಫಿ ಕ್ಲಾಸ್ನ ಅರ್ಧಕ್ಕೆ ಬಿಟ್ಟಿದ್ದೆ. ಅದನ್ನು ಕಂಟಿನ್ಯೂ ಮಾಡೋಣ ಅಂತ SP ಕ್ಲಾಸಸ್ ಆ್ಯಪ್ ಓಪನ್ ಮಾಡಿ ನನ್ನ ರಿವಿಷನ್ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ಭೌಗೋಳಿಕ ಅನ್ವೇಷಣೆಗಳ ಕಾಲ ಆರಂಭ ಮಾಡಬೇಕಾಗಿತ್ತು, ಏಜ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಸೊ ಯಾರ್ಯಾರು ಯಾವ್ಯಾವ ಮಾರ್ಗಗಳನ್ನು ಕಂಡುಹಿಡಿದ್ರು ಅಂತ ಆ ಟಾಪಿಕ್ ಇತ್ತು. ಬಾರ್ತಲೋಮವ ಡಯಸ್ ಕೇಪ್ ಆಫ್ ಗುಡ್ ಹೋಪ್ ಸಾಗರ ಮಾರ್ಗವನ್ನು ಕಂಡುಹಿಡಿದ್ರು. ಕ್ರಿಸ್ಟೋಫರ್ ಕೊಲಂಬಸ್ ಕೆರೆಬಿಯನ್ ದ್ವೀಪಗಳ ಅಮೇರಿಕದ್ದು ಕಂಡುಹಿಡಿದ್ರು. ವಾಸ್ಕೋ ಡ ಗಾಮ ಭಾರತಕ್ಕೆ ಮಾರ್ಗವನ್ನು ಕಂಡುಹಿಡಿದ್ರು. ಫರ್ಡಿನಾಂಡ್ ಮೆಗಲನ್ ವಿಶ್ವವನ್ನು ವಿಕ್ಟೋರಿಯಾ ಹಡಗಿನಲ್ಲಿ ಸುತ್ತಾಡಿದ್ರು. ಕ್ಯಾಪ್ಟನ್ ಕುಕ್ ಆಸ್ಟ್ರೇಲಿಯಾ ಆ್ಯಂಡ್ ನ್ಯೂಜಿಲೆಂಡ್ ಕಂಡುಹಿಡಿದ್ರು. ರಾಬರ್ಟ್ ಎಡ್ವರ್ಡ್ ಪಿಯರಿ ಉತ್ತರ ಧ್ರುವವನ್ನು ಕಂಡುಹಿಡಿದ್ರು. ಅಮುಂಡ್ಸನ್ ರೊನಾಲ್ಡ್ ದಕ್ಷಿಣ ಧ್ರುವವನ್ನು ಕಂಡುಹಿಡಿದ್ರು. ಸೊ ಹೀಗೆ ಟಾಪಿಕ್ ಓದಿದೆ. ಇದನ್ನು ನಾನು ನೆನ್ಪಿಟ್ಕೊಳ್ಳೋದಕ್ಕೆ ವರ್ಲ್ಡ್ ಮ್ಯಾಪ್ನ ಓಪನ್ ಮಾಡಿ ಅದರಲ್ಲಿ ಲೇಬಲ್ ಮಾಡಿಕೊಂಡೆ, ನನಗೆ ಈಸಿ ಆಗಲಿ ಅಂತ. ನೆಕ್ಸ್ಟು 1 hour ರೆಸ್ಟ್ ಮಾಡಿದೆ. ಜೊತೆಗೆ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡ್ಕೋಬೇಕಿತ್ತು. ನಮ್ಮ ಯಜಮಾನ್ರು ಬರೋ ಟೈಮ್ ಆಗಿತ್ತು. ಹಾಗಾಗಿ ಬೇಗ ಚಪಾತಿ, ಬದ್ನೆಕಾಯಿ ಪಲ್ಯ, ರೈಸ್ ಮಾಡಿದೆ. ಊಟ ಮಾಡಿಕೊಂಡು ಎಕನಾಮಿಕ್ಸ್ ಓದೋಣ ಅಂತ ಹೊರಗಡೆ ಬಂದು ಕಾರಿಡಾರಲ್ಲಿ ಕೂತ್ಕೊಂಡೆ. ಎಕನಾಮಿಕ್ಸ್ ಸ್ಟಾರ್ಟ್ ಮಾಡಿದೆ. ನಿನ್ನೆ ಡೆಫಿನೇಷನ್ ಓದಿದ್ದೆ, ಅದನ್ನು ಒಂದು ಸರಿ ನೋಡಿಕೊಂಡೆ. ವೆಲ್ತ್ ಡೆಫಿನೇಷನ್, ವೆಲ್ಫೇರ್ ಡೆಫಿನೇಷನ್, ಸ್ಕೇರ್ಸಿಟಿ ಡೆಫಿನೇಷನ್, ಗ್ರೋತ್ ಡೆಫಿನೇಷನ್. ವೆಲ್ತ್ ಡೆಫಿನೇಷನ್ನ ಆ್ಯಡಮ್ ಸ್ಮಿತ್ ರವರು ಹೇಳಿದ್ರು. ವೆಲ್ಫೇರ್ ಡೆಫಿನೇಷನ್ನ ಆಲ್ಫ್ರೆಡ್ ಮಾರ್ಷಲ್ ರವರು ಹೇಳಿದ್ರು. ಸ್ಕೇರ್ಸಿಟಿ ಡೆಫಿನೇಷನನ್ನು ಲಿಯೋನಲ್ ರಾಬಿನ್ಸ್ ರವರು ಹೇಳಿದ್ರು. ಗ್ರೋತ್ ಡೆಫಿನೇಷನನ್ನು ಕೇನ್ಸ್ ರವರು ಹೇಳಿದರು. ಡಿಗ್ ದ ಹೋಲ್ ಆ್ಯಂಡ್ ಫಿಲ್ ದ ಹೋಲ್ ಅಂತ. ನೆಕ್ಸ್ಟ್ ಟಾಪಿಕ್ ಬ್ರಾಂಚಸ್ ಆಫ್ ಎಕನಾಮಿಕ್ಸ್ ಇತ್ತು. ಮೈಕ್ರೋ ಎಕನಾಮಿಕ್, ಮ್ಯಾಕ್ರೋ ಎಕನಾಮಿಕ್, ಮೆಸೋ ಎಕನಾಮಿಕ್ ಅಂತ ಈ ಪದಗಳನ್ನು ರಾಗ್ನರ್ ಫ್ರಿಶ್ ರವರು ಹೇಳ್ತಾರೆ. ಅವರು ಮೊದಲ ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಯನ್ನು 1969ರಲ್ಲಿ ಪಡೀತಾರೆ. ಸೊ ಓದ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸಂಜೆ ಆಯಿತು, ಏನಾದರೂ ತಿನ್ನೋಣ ಅಂತ ಹೇಳಿ ಬ್ರೆಡ್ ಟೋಸ್ಟ್ ಮಾಡಿಕೊಂಡೆ. ಜೊತೆಗೆ ಒಂದು ಮ್ಯಾಂಗೋ ತಿಂದ್ಕೊಂಡೆ. ನೆಕ್ಸ್ಟ್ ಕ್ಲಾಸ್ ಜಿಯೋಗ್ರಫಿತ್ತು 6 ಗಂಟೆಗೆ. SP ಕ್ಲಾಸಸ್ಸಲ್ಲಿ ಶಿವರಾಜ್ ಕುಮಾರ್ ಪಲ್ಲಿತ್ ಸರ್ ಅವರು ಹೇಳ್ತಾರಲ್ವ. ಸೊ ನಾನು ಅದನ್ನು ರಿವಿಷನ್ ಮಾಡ್ಕೋಬೇಕಿತ್ತು. ನಾನು ಆಲ್ರೆಡಿ ಅವ್ರದ್ದು ನೋಟ್ಸ್ ಇತ್ತಲ್ವ, ರಿವಿಷನ್ ಮಾಡ್ಕೋಬೇಕು ಅಂತ ಕ್ಲಾಸ್ ಓಪನ್ ಮಾಡಿದೆ. ಕ್ಲಾಸ್ ಕೇಳಿದೆ. ಇವತ್ತಿನ ಟಾಪಿಕ್ ದಿ ಯೂನಿವರ್ಸ್, ವಿಶ್ವದ ಬಗ್ಗೆ ಇತ್ತು.
ವಿಶ್ವ 13.8 ಬಿಲಿಯನ್ ವರ್ಷಗಳ ಹಿಂದೆ ರಚನೆ ಆಯಿತು. ವಿಶ್ವದ ರಚನೆಯ ಸಿದ್ಧಾಂತಗಳನ್ನು ಹೇಳಿದ್ರು. ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂದರೆ ಬಿಗ್ ಬ್ಯಾಂಗ್ ಥಿಯರಿ. ಇದ್ರ ಬಗ್ಗೆ ತುಂಬ ಡೆಪ್ತಾಗಿ ಹೇಳಿದ್ರು. ಒಂದು ಸಿಂಗ್ಯುಲಾರಿಟಿ ಅಂದರೆ ಒಂದು ಟಿನಿ ಬಾಲ್ ಮುಂದೆ ಹೇಗೆ ಮಹಾಸ್ಫೋಟ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಈ ಒಂದು ಸಿಂಗ್ಯುಲಾರಿಟಿಯಲ್ಲಿ ಮಾಸ್ 0 ಆಗಿತ್ತು, ಡೆನ್ಸಿಟಿ ಆ್ಯಂಡ್ ಉಷ್ಣಾಂಶ ಇನ್ಫಿನಿಟಿ ಆಗಿತ್ತು. ಇದು ವಿಸ್ತರಣೆ ಆಗ್ತಾ ಉಷ್ಣಾಂಶ ಕಡಿಮೆ ಆಗಿ ದ್ರವ್ಯರಾಶಿ ಹೆಚ್ಚಾಗಿ ಸಾಂದ್ರತೆ ಕೂಡ ಕಡಿಮೆ ಆಗುತ್ತೆ. ಇದನ್ನು ಇನ್ಫ್ಲೇಷನ್ ಅಂತ ಕರಿತೀವಿ, ಅಂದರೆ ಉಬ್ಬುದು ಅಂತ ಅರ್ಥ. ವಿಸ್ತರಣೆ ಆಗ್ತಾ ಕ್ವಾರ್ಕ್ ನಿರ್ಮಾಣ ಆಗುತ್ತೆ. ಕ್ವಾರ್ಕ್ ಅಂದರೆ ಆಟಮ್ಗಳಿಗಿಂತ ಚಿಕ್ಕದಾಗಿರೋದು. ಕ್ವಾರ್ಕ್ ನಿರ್ಮಾಣ ಆಗ್ತಾ ಎಲೆಕ್ಟ್ರಾನ್, ಪ್ರೋಟಾನ್, ನ್ಯೂಟ್ರಾನ್ ರಚನೆ ಆಗ್ತವೆ. ಇವುಗಳಿಂದ ಅಣುಗಳು ನಿರ್ಮಾಣ ಆಗುತ್ತೆ. ಮೊದಲು ಹೈಡ್ರೋಜನ್, ನಂತರ ಹೈಡ್ರೋಜನ್ ಪ್ಲಸ್ ಹೈಡ್ರೋಜನ್, ಹೀಲಿಯಂ ಆಯಿತು. ಸುಮಾರು 3 ವರ್ಷಗಳ ನಂತರ ಬೆಳಕು ಹೊರಹೊಮ್ಮುತ್ತದೆ. ಬೆಳಕು ಉತ್ಪತ್ತಿ ಆಗುವುದನ್ನು ಪ್ರಿಮಾರ್ಡಿಯಲ್ ಲೈಟ್ ಅಂತ ಕರೀತಾರೆ. ಈ ಎನರ್ಜಿಯನ್ನು ಕಾಸ್ಮಿಕ್ ಮೈಕ್ರೋವೇವ್ ಬ್ಯಾಕ್ಗ್ರೌಂಡ್ ರೇಡಿಯೇಷನ್ ಅಂತ ಕರೀತಾರೆ, CMBR. ಇದು ಇವಾಗಲೂ ಬ್ರಹ್ಮಾಂಡದಲ್ಲಿ ಕಂಡುಬರುತ್ತಂತೆ. ಹೀಗೆ ನನ್ನ ಕ್ಲಾಸ್ನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ನಾಳೆ ಟಾಪಿಕ್ ಗ್ಯಾಲಕ್ಸೀಸ್ ಇತ್ತು. ಸೊ ಅದಕ್ಕೂ ಪ್ರಿಪೇರ್ ಆಗಬೇಕು ಅಂತ ನಾನು ಇನ್ನೊಂದು ಸರಿ ಎಲ್ಲ ಮತ್ತೆ ರಿವಿಷನ್ ಮಾಡಿಕೊಂಡೆ. ಕ್ಲಾಸ್ ಕೇಳಿ 7:30 ಆಯಿತು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಇವತ್ತು ನಮ್ಮ ಏರಿಯಾದಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ರು. 3 ಜನ ಟೀಚರ್ಸ್ ರಿಟೈರ್ಡ್ ಆಗಿದ್ದರು. ಅವ್ರಿಗೆ ಸನ್ಮಾನ ಮಾಡಬೇಕು ಅಂತ ಒಂದು ಚಿಕ್ಕ ಫಂಕ್ಷನ್ ಇಟ್ಕೊಂಡಿದ್ರು. ಅಲ್ಲಿಗೆ ಹೋಗಿದ್ವಿ ನಾನು ನಮ್ಮ ಯಜಮಾನ್ರು. ಅದನ್ನು ಫಂಕ್ಷನ್ ಮುಗಿಸ್ಕೊಂಡ್ವಿ. ಅಲ್ಲಿ ಇವತ್ತು June 5 ಅಲ್ವಾ. ಸೊ ವಿಶ್ವ ಪರಿಸರ ದಿನ, ಇದನ್ನು ಅವರು ಕೂಡ ಆಚರಿಸಿದ್ರು. ವಿಶ್ವ ಪರಿಸರ ದಿನದ್ದು ಥೀಮ್ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ಆ್ಯಂಡ್ ಅಲ್ಲೇ ಊಟದ ವ್ಯವಸ್ಥೆ ಮಾಡಿದರು. ಅಲ್ಲೇ ಊಟ ಮಾಡಿಕೊಂಡು ಬರೋಷ್ಟರಲ್ಲಿ 10:30 ಆಗಿತ್ತು. ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶಪ್ ಆಗಿ ಮಲ್ಕೊಂಡೆ. ಸೊ ಇದು ನನ್ನ ಇವತ್ತಿನ Day 2 ಚಾಲೆಂಜ್. ಇದು ನನ್ನ ಇವತ್ತಿನ ವ್ಲಾಗ್ ಆಗಿರುತ್ತೆ. ಇವತ್ತು ನಾನು ಕಂಪ್ಲೀಟಾಗಿ ಪಾಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ 3 ಕಂಪ್ಲೀಟ್ ಮಾಡಿಕೊಂಡೆ. ಟೈಮ್ ಆಗಿತ್ತು, ಮಲ್ಕೊಂಡೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ವ್ಲಾಗ್ನ ನೋಡ್ತಾ ಇರಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ಜೊತೆಗೆ ನೀವು ಓದ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.